ತಂಪನ್ನ ಎರೆಯುವಂತಹ ಕಂಪನ್ನ ನೀಡುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ದೀಕ್ಷೆ ಅನ್ನುವಂತ ಕಾರ್ಯಕ್ರಮ ರವಿವಾರ ಬೆಳಗ್ಗೆ 11 ಗಂಟೆಗೆ ಗಾಂಧಿ ಭವನ ಕಾಲೇಜು ರಸ್ತೆ ಬೆಳಗಾವಿಯಲ್ಲಿ ಕನ್ನಡ ದೀಕ್ಷೆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಜರುಗುತ್ತದೆ. ಈ ಒಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಇಲ್ಲಿ ಬಿಡುಗಡೆಗೊಳ್ತಾ ಇದೆ. ಒಂದು ಪ್ರೀತಿಯ ಚಪ್ಪಾಳೆಗಳನ್ನ ತಾವೆಲ್ಲ ನೀಡುತ್ತಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎ ನಾರಾಯಣಗೌಡ ಅವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಅಕ್ಟೋಬರ್ 12ರಂದು ಬೆಳಗಾವಿಯಲ್ಲಿ ಸೇರೋಣ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದಾರೆ. ಕನ್ನಡ ಭಾಷೆ ಹೇಗಿದೆ ಅಂದ್ರೆ ಸುಲಿದ ಬಾಳೆಯ ಹಣ್ಣಿನಂತದೆ ಸಿಗಲು ತೆಗೆದುವಾಗಿರುವುದು ಕನ್ನಡ ಅಂತ ಹೇಳ್ತಾರೆ. ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮದ ಆಶಯ ಏನು ಅನ್ನೋದನ್ನ ಆಶಯ ನುಡಿಗಳಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಯುತ ಸಾದಿಕ್ ಎಂ ಹಲ್ಯ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಮಾಧ್ಯಮ ವಕ್ತಾರರು. ಭುವನೇಶ್ವರ ಪಾದಾಲೋಕರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದೀಪಕಣ್ಣ ಹುಡುಗಟ್ಟಿಯವರೇ, ರಾಜ್ಯ ಸಂಚಾಲಕರಾದಂಥ ಸುರೇಶಣ್ಣ ಗೋಲ್ನವರವರೇ, ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಕದಂಬ ತಂಡದ ಉಸ್ತುವಾರಿಯನ್ನ ಮತ್ತು ನನ್ನ ಆತ್ಮೀಯ ಗೆಳೆಯರಾದಂಥ ರಾಜು ನಾಶಿಪುಡಿ ಅವರೇ, ಇನ್ನೋರ್ವ ಜಿಲ್ಲಾ ಸಂಚಾಲಕರಾದಂಥ ಹೊಳೆಮನ ಸುಲ್ಲಾಳ್ ಅವರೇ, ಹಾಗೂ ಇಲ್ಲಿ ಆಗಮಿಸಿದಂಥ ನಮ್ಮ ಎಲ್ಲ ಜಿಲ್ಲಾ ತಂಡದ ಮಹಿಳಾ ಮಣಿಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರುಗಳೇ, ಗೋಕಾಕ್ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ನನ್ನ ಕರ್ವೆ ಸೇನಾನಿಗಳೇ, ನಗರ ಘಟಕದ ಕಾರ್ಯಕರ್ತರೇ, ಆಟೋ ಘಟಕದ ಕಾರ್ಯಕರ್ತರೇ, ದರ್ಜಿ ಘಟಕದ ಕಾರ್ಯಕರ್ತರೇ ಹಾಗೂ ಎಲ್ಲ ನನ್ನ ಕರ್ವೆ ಬಳಗಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 2 ದಶಕಗಳಿಂದ ಗೋಕಾಕಿನಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡ್ಕೊಂಡು ಬಂದು 20 ವರ್ಷದಲ್ಲಿ ಒಂದು ದೊಡ್ಡ ಬೃಹತ್ ಸಂಘಟನೆಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳೆದಿದೆ. ಸೊ ಅದಕ್ಕೆ ಸಾಕ್ಷಿಯಾಗಿ ಹಲವಾರು ಹೋರಾಟಗಳನ್ನು, ಹಲವಾರು ಸಾಮಾಜಿಕ ಕಾರ್ಯಗಳನ್ನು, ಹಲವಾರು ರಚನಾತ್ಮಕ ಯೋಚನೆ ಮತ್ತು ಯೋಜನೆಗಳನ್ನು ನಮ್ಮ ದೀಪಕಣ್ಣ ಹುಡುಗರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ, ಸುರೇಶಣ್ಣ ಗೋಲ್ನವರ ಮಾರ್ಗದರ್ಶನದಲ್ಲಿ ನಾವು ಗೋಕಾಕದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಸಂಘಟನೆ ಮಾಡ್ತಾ ಬಂದಿದ್ದೀವಿ. ಸೊ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆಯೊಂದು ಜಿಲ್ಲಾಧ್ಯಕ್ಷ ದೀಪಕ್ ಹುಡುಗರೆಡ್ಡಿ ಅವರ ನೇತೃತ್ವದಲ್ಲಿ 2024 ಡಿಸೆಂಬರ್ ತಿಂಗಳಲ್ಲಿ ನಡೆದಿದೆ. ಆವಾಗ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಮಾಡಲಿಕ್ಕೆ ಗೋಕಾಕ್ಗೆ ಬಂದಿದ್ರು. ಆ ಸಭೆಯನ್ನ ಮಾಡಿ ಒಳ್ಳೆಯ ಸಲಹೆ ಸೂಚನೆಗಳನ್ನು ನಮಗೆ ನೀಡಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮನ್ನ ಬಿಟ್ಟು ತೆರಳುವ ಮುನ್ನ ನನ್ನ ಕಾರಮ್ಮನವರನ್ನು ಕರೆದು ಒಂದು ಮಾತನ್ನು ಹೇಳಿದರು. ಬಹುಶಃ ಅವ್ರಿಗೆ ನೆನಪಿದೆಯಲ್ಲೂ ಗೊತ್ತಿಲ್ಲ. ಸಾದಿಕ್ ಅವರೇ, ನಿಮ್ಮ ಮತ್ತು ಕಾಲಮ್ಮನವರ ಕೆಲಸ ಒಳ್ಳೆಯ ಪುಸ್ತಕದಲ್ಲಿ ಇರಬಾರ್ದು, ಕಾರ್ಯರೂಪದಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಸೊ ಆ ಮಾತು ನನ್ನ ಮನಸ್ಸಿಗೆ ಮತ್ತು ಬಸವರಾಜನ ಕಾಲಮ್ಮನವರ ಮನಸ್ಸಿಗೆ ಒಂಥರ ಪ್ರೇರಣೆ ನೀಡಿತು. ಘಾಸಿ ಮಾಡೋದ್ರ ಜೊತೆಗೇನೆ ನಾವು ಇನ್ನೂ ಸಂಘಟಿತರಾಗಬೇಕು
ನಾವು 20 ವರ್ಷದಿಂದ ಏನ್ ಮಾಡಿದ್ದೀವಿ ಅದು ಬೇರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕು ಘಟಕ ಏನ್ ಮಾಡ್ತಾ ಇದೆ ಅನ್ನುವಂತ ಒಂದು ಆಲೋಚನೆ ಇಟ್ಕೊಂಡು ಅವರು ನನಗೆ ಹೇಳಿದರು. ಸೊ ಅದನ್ನು ನಾವು ಒಂದು ಪ್ರೇರಣೆಯಾಗಿ ತಗೊಂಡು ಅವರ ಮಾತುಗಳನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಏನಾದರೂ ಮುಂದೆ ಮಾಡಬೇಕು, ಸಂಘಟನೆ ಮಾಡಬೇಕು, ಒಳ್ಳೆ ಬೇರೆ ಬೇರೆ ಘಟನೆಗಳನ್ನು ಮಾಡಬೇಕು. ಆ ಗುಂಗಿ ಉಳಿದಂತೆ ನನ್ನ ಮತ್ತು ಕಾಲಂನವರು ಕೆಳಗಾಗ ಹೋಗ್ತಾರೆ, ಅದನ್ನು ಮಾಡಬೇಕು 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 ಮಾಡಬೇಕು. ಸೊ ನಮ್ಮ ಕೆಲಸದ ಒತ್ತಡಗಳಲ್ಲಿ ಕೆಲವೊಂದು ಸಂಘವನ್ನು ಕರ್ನಾಟಕ ರಕ್ಷಣಾ ವೇದಿಕೆಗೆ ಮೀಸಲಿಟ್ಟು ಕಳೆದ ಜುಲೈ 31ರಿಂದ ಇವತ್ತಿನವರೆಗೆ ಅಂದರೆ ಸರಿಸುಮಾರು ಒಂದೂವರೆ ತಿಂಗಳ ಕಾಲ ಜಿಲ್ಲಾಧ್ಯಕ್ಷರನ್ನು ಕರೆಸಿ ಅಧಿಕೃತವಾದಂಥ ಕಾರ್ಯಕರ್ತರನ್ನು ನಾವು ತೋರಿಸಬೇಕು ಅನ್ನೋ ಒಂದು ಪಣವನ್ನು ಇಟ್ಟು ನಾನು ಮತ್ತು ನನ್ನ ತಾಲೂಕು ಅಧ್ಯಕ್ಷರು ಕಳೆದ 5 ತಿಂಗಳಿಂದ ಈ ಕೆಲಸಗಳನ್ನು ಮಾಡಿ ಇವತ್ತು ಸಾಂಸ್ಕೃತಿಕ ಘಟಕ, ಕಾರ್ಮಿಕ ಘಟಕ, ವಾಹನ ಚಾಲಕ ಘಟಕ, ನಗರ ಘಟಕ, ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕಿನಲ್ಲಿ ಮೂಡಲಗಿ ತಾಲೂಕು ಆಗುವುದಕ್ಕಿಂತ ಮೊದಲು ಸರಿಸುಮಾರು 50ರಿಂದ 60 ಸಂಘಟನೆಗಳು ಇದ್ದಿದ್ದವು. ಸೊ ಮೂಡಲಗಿ ತಾಲೂಕು ವಿಭಜನೆ ಆದ ನಂತರ ನಮ್ಮ ಪಾಲಿಗೆ ಸರಿಸುಮಾರು 40 ಹಳ್ಳಿಗಳು ಬಂದಿದ್ದಾವೆ. ಉಳಿದವೆಲ್ಲ ಮೂಡಲಗಿ ತಾಲೂಕಿಗೆ ಹೋಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಗ್ರಾಮ ಘಟಕಗಳನ್ನು ಪುನಶ್ಚೇತನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದ ಎಲ್ಲ ಹಳೆಯ ಅಧ್ಯಕ್ಷರನ್ನ, ಎಲ್ಲ ಹಳೆಯ ಕಾರ್ಯಕರ್ತರನ್ನ ಕೂಡಿಸಿ ಸೊ ಬಹಳ ಪ್ರಯತ್ನ ಮಾಡಿ ಈಗ 11 ಘಟಕಗಳನ್ನು ಅಧಿಕೃತವಾಗಿ ಇದ್ರೊಳಗ ನಾವು ತಗೊಂಡಿದ್ದೇವೆ. ಇವತ್ತು ಸಭೆ ಅಧ್ಯಕ್ಷರೇ 11 ಘಟಕದ ಕಾರ್ಯ ಅವಶ್ಯಕತೆ ಇದೆ. ಸೊ ಅವರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಸರಿಸುಮಾರು ಏನೆಲ್ಲ ಎಂದರೂ ಕನಿಷ್ಠ ನಮ್ಮ ಒಂದು ಗ್ರಾಮ ಘಟಕದಲ್ಲಿ 10 ಜನ ಕಾರ್ಯಕರ್ತರನ್ನು ನೀವು ಕೊಡಲೇಬೇಕು. 10 ಜನ ಕಾರ್ಯಕರ್ತರು ಇರಬೇಕು. 50 ಮಾಡಿ ರಾಜ್ಯವೇ ಹೊರಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಕಲೆ ಅವರ ನಡೆ ಮಾಡಿ ಇವತ್ತು ಈ ಅಧಿಕೃತವಾದಂತಹ ಸೊ ಇದನ್ನ ನಿಮಗೆ ಈಗ ನಾವು ಕೊಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಏನು ಮಾರ್ಗದರ್ಶನ ಮಾಡ್ತೀರಿ, ಏನು ಸಲಹೆ ಸೂಚನೆಗಳ ಸಭೆ ಹೆಂಗಿರಬೇಕು, ಈ ಕಾರ್ಯಕ್ರಮಕ್ಕೆ ಬಂದ ಈ ಕಾರ್ಯಕ್ರಮ ಶೋಭೆ ಹೆಚ್ಚಿಸಿ ಈ ಕಾರ್ಯಕ್ರಮಕ್ಕೆ ಬಂದ ಈ ಸಭೆಗೆ ಬಂದ ಮೆರೆಯನ್ನು ತಂದಿದ್ದೀವಿ. ಸೊ ಅದೇ ರೀತಿಯಾಗಿ ಬರುವ ಅಕ್ಟೋಬರ್ 12 ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಟಿ ಎನ್ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಕನ್ನಡ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ಅಕ್ಟೋಬರ್ 12 ಎಲ್ಲರೂ ಯಾವ ರೀತಿ ಇವತ್ತು ಹುಡುಗರಿಂದ ಬಂದಿದ್ದೀರಿ ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ವಾಹನದ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಅವರು ಬಂದು ಈ ಕಾರ್ಯಕ್ರಮವನ್ನು ಸಹ ಯಶಸ್ವಿಗೊಳಿಸಬೇಕು ಅನ್ನುವಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಬೇಕು. ಯಾಕಂತಂದ್ರೆ ಆ ಕಾರ್ಯಕ್ರಮ ಹೆಂಗಂತಂದ್ರೆ ಇವತ್ತು ನೀವು ಎಲ್ಲ ಘಟಕದ ಇಲ್ಲಿ ಪದಾಧಿಕಾರಿಗಳು ಇಲ್ಲಿ ಕೂರಿಸಿದ್ದಾರೆ. ಸೊ ಈಗ ಅಧಿಕೃತವಾಗಿ ಇವತ್ತಿಂದ ನಿಮ್ಮ ಘಟಕಗಳಿಗೆ ಶಾಲೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ರಾಜ್ಯ ಸಂಚಾಲಕರು, ಸರ್ವೆ ಎಲ್ಲ ಮುಖಂಡರು ಕೊಟ್ಟಿದ್ದಾರೆ. ಸೊ ನಿಮ್ಮ ಕನ್ನಡದ ದೀಕ್ಷೆ ಅನ್ನುವಂಥ ಒಂದು ಪ್ರಮಾಣ ವಚನ ಸಮಾರಂಭವನ್ನು ನಾವು ಇಟ್ಟಿದ್ದಾರೆ. ಸೊ ಎಲ್ಲ ಕಾರ್ಯಕರ್ತರು, ಜಿಲ್ಲೆಯ ಎಲ್ಲ ತಾಲೂಕಿನ ಕಾರ್ಯಕರ್ತರು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಸೊ ತಾವು ಸಹ ಎಲ್ಲರೂ ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ನನ್ನ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರ ಒಂದು ಅವರ ಅಮೃತ ನುಡಿಯಿಂದ ತಾವು ಪ್ರಮಾಣ ವಚನವನ್ನು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕ್ಷೇತ್ರಧಾರಿಯಾಗಿ ಬರಬೇಕು. ಯಾಕಂದ್ರೆ ನಾನು ಜೀವನದ ಕ್ಯಾಂಗು ವೈಪಾಟ್ ಆಗಿಲ್ಲ, ನಮ್ಮ ಜಿಲ್ಲಾಧ್ಯಕ್ಷ ಪಡೋದಿಗೆ ಇವತ್ತು. ಸೊ ಆ ರೀತಿ ಸಾಮಾನ್ಯ ಕಾರ್ಯಕರ್ತರು ನಮ್ಮ ರಾಜ್ಯದ ಟೊಪ್ಪನ ಜಿಲ್ಲಾಧ್ಯಕ್ಷರು ಅವಾಗ ಏನು ಹೇಳಿದ್ರು, ಕಸ ಹೊಡೆದ್ರು ಕಸ ಹೊಡಿದ್ರು, ದೀಪಕಾಲಿ ಹೋಗಿ ಬರ್ಬೇಕಂದ್ರೂ ಹೋಗಿ ಬರ್ತಾರೆ, ಏನು ಅನ್ಸಂಗಿಲ್ಲ, ಏನು ಮಾಡ್ತಿರ್ಕಿಲ್ಲ, ಅದ ಹಸಿಯನ್ನು ಪಡ್ತಿರ್ಕಿಲ್ಲ. ಅಷ್ಟ ಸಮಾಧಾನ ಇವತ್ತು ಕೆಲಸ ಮಾಡಿ ಇವತ್ತು ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಸೊ ಅದಕ್ಕೆ ಕಾರಣ ಯಾರು ಇದ್ದಾರೆ? ಕರ್ನಾಟಕ ರಕ್ಷಣಾ ವೇದಿಕೆಗೆ. ಸೊ ನಾವು ಇಬ್ಬರು ಮನಸ್ಸು ಮಾಡಿದರೆ ಇವತ್ತು 300 ಜನ ಕಾರ್ಯಕರ್ತರನ್ನ ಸೇರಿಸಿದ್ದೇವೆ. ದರ್ಶನ ಕೊಡ್ತಾರೋ
ಸೊ ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಇಷ್ಟು ಮಾತನ್ನು ಸ್ಥಾಪಿಸ್ತಾರೆ. ಇನ್ನು ಮುಂದಿನ ಜಿಲ್ಲಾಧ್ಯಕ್ಷ